ನಾನು ಯಾರ ಹೆಸರು ತಗೊಂಡು ಮಾಡ್ಕೊಳ್ತೀರ. ಈಗಾಗಲೇ ಹೇಮಾವತಿ ಈಗ ನೀರು ಬರ್ತಾ ಇದೆ, ನೀರು ತುಂಬಿಸ್ಬೋದು. ಹೋದ್ ಸತಿ ವಾಣಿ ವಿಲಾಸಕ್ಕೆ ತುಂಬಿಸಿ, ಈ ಸತಿ ನಾವು ಇದನ್ನ ತುಂಬಿಸ್ಲಿಕ್ಕೆ ಏನ್ ಬೇಕೋ ಹೇಮಾವತಿ ವಲಯಕ್ಕೆ ಕಾವೇರಿ ಅಂತಿಮ ತೀರ್ಥದಂತೆ ಹಂಚಿಕೆಯಿಂದ ಈಗಾಗಲೇ 20 TMC ಇದೆ. ವಾರ್ಷಿಕವಾಗೂ ಈಗ ಕೆಲವು ಹರಿವು ಕೂಡ ಜಾಸ್ತಿ ಆಗ್ತಾ ಇದೆ. ಅದನ್ನು ಕೂಡ ಹೇಮಾವತಿಗೆ ತುಂಬಿಸುವಂತ ಕೆಲಸ. ಈಗ ಏನು ನೀರನ್ನ ಚಾನೆಲ್ ಬಿಡಬೇಕು ಅಂತ ಹೇಳಿದ್ದಾರೆ, ಅದನ್ನ ನಾನು ನಮ್ಮ ಸ್ನೇಹಿತರು, ನಮ್ಮ ಮುಖಂಡರು ಏನು ಮಾರ್ಗದರ್ಶನ ಇದೆ, ಸಲಹೆ ಇದೆ, ಆ ಪ್ರಕಾರ ಇವತ್ತು ನಾಳೆಯಿಂದಲೇ ಎಲ್ಲ ಚಾನೆಲ್ಗಳನ್ನ ಎತ್ತಿ ನೀರನ್ನ ತುಂಬಿಸ್ಲಿಕ್ಕೆ, ಕೆರೆಗಳನ್ನು ತುಂಬಿಸ್ಲಿಕ್ಕೆ ಸೂಕ್ತವಾದಂತ ತೀರ್ಮಾನ ಮಾಡಬೇಕು ಅಂತ ಹೇಳಿ ನಾನು ನಿರ್ದೇಶನ ಕೊಡ್ತೇನೆ. ನಾವು ಚಿಂತೆ ಮಾಡೋದು ಬೇಡ. ನಮ್ಗೆ ರೈತರ ಕಷ್ಟ ಏನು ಅಂತ ಗೊತ್ತಿಲ್ಲ, ಆಗ ಆತಂಕ ಬೇಡ. ನಾವು ತಮಿಳುನಾಡು ಜಗಳ ಆಡ್ದಂಗೆ ಆಡುತ್ತಿದ್ದೀವಿ ಬೇಡ. ಒಂದೇ ಜಿಲ್ಲೆ, ಒಂದೇ ರಾಜ್ಯದಿದ್ದೀವಿ. ಈಗ ನಾವು ಅಲ್ಲಿಂದ ತರಬೇಕಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಯಾಕೆ ನಾವು ತಂದು ಅಲ್ಲಿಂದ ತಂದು 4-5 ಜಿಲ್ಲೆ ತೆಗೆದುಕೊಂಡು ಹೋಗಿ ಕೋಲಾರ ತೆಗೆದುಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ನೀವಾರು ಕುಡಿಯುವಂತು ಒಂದು 200 ಅಡಿ 300 ಅಡಿಗೆ ನಿಮ್ಗೆ ನೀರು ಬರ್ತಿದೆ, ಈ ಹೆಸರು ನೋಡ್ತಾ ಇದ್ವಿ. ಅದೇ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ 2000 ಅಡಿಗೂ ನೀರಿಲ್ಲ. 600 ಅಡಿನೇ ಏನ್ ದೊಡ್ಡದಿಲ್ಲ ಬಿಡ್ರೆ, 2000 ಅಡಿ ಆ ಕಡೆ ಆಯ್ತು. ನಿಮ್ಮ ನೀರು ನಿಮ್ಗೆ ಧನವಾಗಿ ಎಲ್ಲ ಫಸ್ಟ್ ಕ್ಲಾಸ್ ಆಗಿದ್ದೀರಿ. ಈ 2 ಹೋಗಿ ಬಿಟ್ರೆ ವಾಸಿ ಹೇಳ್ತಿದ್ದಲ್ಲ, ತಟ್ಟೆ ಮರಿ ಹೆಚ್ಚು ಕಮ್ಮಿ ಮಾಡಿದಿರಿ ಅಂತ ಮುಂದಕ್ಕೆ ಮಾಡಕ್ ಹೋಗ್ಬೇಡಿ. ಫುಲ್ಲು ಊರ್ ತುಂಬಾ ತುಂಬಿಸೋಂತ ಕೆಲಸ ಮಾಡಿ ಮಿಕ್ಕಿ ಜವಾಬ್ದಾರಿ ನೋಡ್ತೀವಿ. ಆಯ್ತಾ? ಸೊ ಇಷ್ಟು ಮಾಡಿ, ಸೊ ಇವತ್ತು ಬಂದು ನಾನು ಈ ಒಂದು ಭೂಮಿ ಪೂಜೆನ ಬಹಳ ಸಂತೋಷದಿಂದ ನಾನು ಕಿರಣ್ ಕುಮಾರ್, ಜಯಚಂದ್ರನವರು, ವಾಸುರವ್ರಿಗೆ ಶಕ್ತಿ ಕೊಡ್ಬೇಕು ಅಂತ ಹೇಳಿ ಇಲ್ಲಿ ಬಂದಿದ್ದೇವೆ. ನಾವು ಭೂಮಿ ಪೂಜೆ ಮಾಡಿದ್ದೀವಿ. ಕಾಂಟ್ರಾಕ್ಟರ್ ಈಗಾಗಲೇ ಎಷ್ಟಿಂದ ಮುಗಿಸಪ್ಪ ಕಾಂಟ್ರಾಕ್ಟರ್ 1 ವರ್ಷ ನಾನೇ ಬಂದು ಪೂಜೆ ಮಾಡುತ್ತಾನೆ. ಗ್ಯಾರಂಟಿನ ವಾಸು 1 ಮೂರ ಕೊಡಪ್ಪ. ಈಗ ಅವ್ರು ಯಾಕೆ ಕಾಂಟ್ರಾಕ್ಟರ್ ಯಾಕೆ 1 ವರ್ಷ ಆದ್ಮೇಲೆ ನಾನೇ ಬರ್ಬೇಕು. ನೆಕ್ಸ್ಟ್ ಮುಖ್ಯಮಂತ್ರಿ ಬರ್ಬೇಕು, ಮುಖ್ಯಮಂತ್ರಿಗಳಾಗಿ ಬರ್ಬೇಕು ಸ್ವಾಮಿ. ಕಾಂಟ್ರಾಕ್ಟರ್ ಮಾಡಪ್ಪ, ಇದು ಸಾಲ ಹೊತ್ಕೊಂಡ್ರೆ ಸಾಲ